దేవుని నామమునకు స్తోత్రవాగలి. పైకి రాని, వచ్చి పైకి వచ్చి. ఎంత మంచి దేవుడు యేసయ్యా, ఎంత మంచి దేవుడు యేసయ్యా, చింతలన్నీ తీరేనయ్యా నిన్ను చేరగా. ఎంత మంచి దేవుడు యేసయ్యా, నా చింతలన్నీ తీరేనయ్యా నిన్ను చేరగా. ఎంత మంచి దేవుడు యేసయ్యా, ఎంత మంచి చింతలన్నీ తీరేనయ్యా నిన్ను చేరగా. ఎంత మంచి నా చింతలన్నీ తీరేనయ్యా నిన్ను చేరగా. ఎంత మంచి దేవుడు యేసయ్యా, పాపినైనా నేను నీకు దూరంగా పారిపోగా. ఘోర పాపినైనా నేను నీకు దూరంగా, నీ ప్రేమతో నన్ను క్షమించి నన్ను ఆదుకున్నావయ్యా. నీ ప్రేమతో నన్ను క్షమించి నన్ను ఎంత మంచి దేవుడు యేసయ్యా, ఎంత మంచి చింతలన్నీ తీరేనయ్యా నిన్ను చేరగా. ఎంత మంచి పడండి దేవుడు స్తుతిద్దాం. నిన్ను చేరగా నాకున్న వారందరూ నన్ను విడచిపోయినను. నాకున్న వారందరూ నన్ను విడచిపోయినను. ఎన్నెన్నో ఇబ్బందులకు గురి చేసినను నన్ను విడువలేదు యేసయ్యా. ఎన్నెన్నో ఇబ్బందులకు గురి చేసినను నన్ను విడువలేదు యేసయ్యా. ఎంత మంచి దేవుడు యేసయ్యా, ఎంత మంచి చింతలన్నీ తీరేనయ్యా నిన్ను చేరగా. ఎంత మంచి దేవుడు యేసయ్యా, నా చింతలన్నీ తీరేనయ్యా నిన్ను చేరగా. ఎంత మంచి నీవు లేకుండా
చేరుకుంటే మన చింతలన్నీ తీరుతాయి అంటండి. దేనికి స్తోత్రం. తీరుతాయి లేదమ్మా చెప్పండి. ఆయన చెంత చేరితే ನಮ್ಮ ಚಿಂತೆಯಲ್ಲಿ ಏನಾಯ್ತಮ್ಮ ತೀರಿ ಹೋಗ್ತಾವೆ ಪ್ರಿಯರೇ. ಅದಕ್ಕಾಗಿ ಭಾಳ ಜನ ಚೆಂತ ಸೇರುವುದಕ್ಕೆ ಏನಿಲ್ಲ ಅವರಿಗೆ ಮನಸ್ಸಿಲ್ಲ. ಯಾಕಂದ್ರೆ ಸೈತಾನ ಏನು ಮಾಡ್ತಂದರೆ ಮನಸ್ಸು ಇಲ್ಲದಾಗಿದೆ ಅವರನ್ನು ತಡ ಮಾಡ್ತಾನೆ. ದೇವರ ಸ್ತೋತ್ರವಾಗಲಿ. ಮಂಕು ಮಾಡಿದ್ದಾರೆ. ಹಲ್ಲೆಲೂಯಾ. ಯಾಕಂದರೆ ದೇವರ ಬಳಿಗೆ ನೀವು ಬನ್ನಿರಿ, ಆಗ ದೇವರು ನಿಮ್ಮ ಬಳಿಗೆ ಬರ್ತಾರೆ ಎಂದು ದೇವರ ವಾಕ್ಯ ಹೇಳಿದೆ ಪ್ರಿಯರೇ. ಇದು ದೇವರು ಕೊಡುವಂಥ ಅವಕಾಶ. ಅದಕ್ಕೆ ನಾವೆಲ್ಲ ಎದ್ದು ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಚಿಕ್ಕ ವಾಕ್ಯವನ್ನು ಓದಿಕೊಳ್ಳೋಣ. ಜಕ್ಕಯ್ಯ ಗ್ರಂಥದಲ್ಲಿ 8:18 ನೋಡುವಾಗ ನಾವೆದ್ದು ನಿಂತುಕೊಂಡು ವಾಕ್ಯಕ್ಕೆ ನಾವು ಹೋಗೋಣ ಪ್ರಿಯರೇ. ವಾಕ್ಯದಲ್ಲಿರುವಂಥದ್ದನ್ನು ನಾವು ಕೈಗೊಂಡು ನಡಿಬೇಕಾಗಿದೆ. ವಾಕ್ಯದಲ್ಲಿ ಇರುವುದನ್ನು ನಾವು ಕೈಗೊಂಡು ನಡಿಬೇಕಾಗಿದೆ. ಹಾಗೂ ಆ ನಡೆಯುವಾಗ ದೇವರ ಆತ್ಮದಿಂದ ನಮ್ಮನ್ನು ಏನು ಮಾಡ್ತಾನೆ? ಬಲಗೊಳಿಸಿ, ತೃಪ್ತಿಪಡಿಸಿ, ಶಾಂತಿ ಸಮಾಧಾನದಿಂದ ನಮ್ಮನ್ನು ನಡೆಸುತ್ತಾನೆ. ముందుకొచ్చి చదవమ్మా. ఇమ్ము ముందుకొచ్చి ఎవరొకరు చదవండి తెలుగు కన్నడలోని. ಸೇನಾಧೀಶ್ವರ ಯೆಹೋವನು ಈ ಮಾತನ್ನು ನನಗೆ ದಯಪಾಲಿಸಿದನು. ಸೇನಾಧೀಶ್ವರನಾದ ಯೆಹೋವನು ಇಂತನ್ನುತ್ತಾನೆ, 4ನೆಯ ತಿಂಗಳಲ್ಲಿ ಉಪವಾಸ, 5ನೆಯ ತಿಂಗಳಿನ ಉಪವಾಸ, 7ನೆಯ ತಿಂಗಳಿನ ಉಪವಾಸ, 10ನೆಯ ತಿಂಗಳಿನ ಉಪವಾಸ. ನೀವು ಯೆಹೂದದ ವಂಶಕ್ಕೆ ವಿಶೇಷವಾದ ಹಬ್ಬಗಳಾಗಿವೆ. ಹರ್ಷೋಲ್ಲಾಸಗಳನ್ನು ಉಂಟು ಮಾಡುವವು. ಹೀಗಿರಲು ಸತ್ಯವನ್ನು ಸಮಾಧಾನವನ್ನು ಪ್ರೀತಿಸಿರಿ. ಸೇನಾಧೀಶ್ವರನು ಯೆಹೋವನು ಇಂತನ್ನುತ್ತಾನೆ, ಇನ್ನು ಮುಂದೆ ಜನಾಂಗಗಳು ದೊಡ್ಡ ಪಟ್ಟಣಗಳ ನಿವಾಸಗಳು ಬರುವರು. ಒಂದು ಊರಿನವರು ಇನ್ನೂ ಒಂದು ಊರಿಗೆ ಹೋಗಿ ಯೆಹೋವನ ಪ್ರಸನ್ನತೆಯನ್ನು ಬೇಡುವುದಕ್ಕೂ ಸೇನಾಧೀಶ್ವರನ ಯೆಹೋವನನ್ನು ಆಶ್ರಯಿಸುವುದಕ್ಕೂ ಹೋಗೋಣ ಬನ್ನಿರಿ, ನಾವು ಹೋಗುತ್ತೇವೆ ಎಂದು ಹೇಳುವರು. ಹೀಗೆ ಬಹು ದೇಶಗಳವರು, ಬಲವಾದ ಜನಾಂಗಗಳವರು ಯೆರೂಸಲೇಮಿನಲ್ಲಿ ಸೇನಾಧೀಶ್ವರನ ಯೆಹೋವನನ್ನು ಆಶ್ರಯಿಸುವುದಕ್ಕೂ ಯೆಹೋವನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಬೇಡುವುದಕ್ಕೂ ಬರುವರು. ಸೇನಾಧೀಶ್ವರನ ಯೆಹೋವನು ಇಂತನ್ನುತ್ತಾನೆ, ಆ ಕಾಲದಲ್ಲಿ ಜನಾಂಗಗಳ
ವಿವಿಧವಾದ ಆ, ವಿವಿಧ ಭಾಷೆಗಳವರಾದ 10 ಜನರು ಯೆಹೂದ್ಯರನೊಬ್ಬನ ಸೆರೆವನ್ನು ಹಿಡಿದುಕೊಂಡು ನಾವು ನಿಮ್ಮೊಂದಿಗೆ ಬರುವೆವು. ದೇವರು ನಿಮ್ಮ ಸಂಗಡ ಇದ್ದನೆಂಬುದು ಸುದ್ದಿಯು ನಮಗೆ ಕಿವಿಗೆ ಬಿದ್ದಿದೆ ಎಂದು ಹೇಳುವರು. ಆಮೇನ್. ಹಾಲೆಲೂಯ, ಹಾಲೆಲೂಯ. ದೇವನಾಮಕ್ಕೆ ಕೂತ್ಕೊಳ್ಳೋಣ ಪ್ರಿಯರೇ. ಎಲ್ಲರೂ ಕೂಡ ಕೂತುಕೊಂಡು ದೇವರ ವಾಕ್ಯವನ್ನು ಕೇಳೋಣ. ಈ ಸಮಯಗಳು ದೇವರ ವಾಕ್ಯವನ್ನು ಕೇಳುವಂಥ ಸಮಯ ದೇವರು ನಮಗೆ ಕೊಟ್ಟಿದ್ದಾರೆ. ಈ ಸಮಯವನ್ನು ಬಹಳ ಜನ ಏನು ಮಾಡಿಕೊಂಡಿದ್ದಾರೆ, ಅದನ್ನು ಎಷ್ಟು ಮಾಡ್ತಿದ್ದಾರೆ ಪ್ರಿಯರೇ. ದೇವರು 3 ದಿನಗಳನ್ನು ನಮಗೆ ಕೊಟ್ಟಿದ್ದಾರೆ. ಈ ಓದಿನ ವರ್ಷದಲ್ಲಿ ನೋಡಿದಂಥವರನ್ನು ಈ ವರ್ಷ ನೋಡಿದೆವು ನಾವು. ಆಮೇಲೆ ಅಲ್ಲೂಯ ಓದಿನ ವರ್ಷದಿಂದಲೂ ಈ ವರ್ಷದವರೆಗೂ ನಮ್ಮನ್ನು, ನಮ್ಮ ಕುಟುಂಬಗಳನ್ನು, ನಮ್ಮ ಮಕ್ಕಳನ್ನು, ನಮ್ಮ ವ್ಯವಸಾಯಗಳನ್ನು, ನಮ್ಮ ವೃತ್ತಿಯನ್ನು, ನಮ್ಮ ಪ್ರಯತ್ನಗಳನ್ನು ದೇವರು ಏನು ಮಾಡ್ತಿದ್ದಾರೆ, ಸಫಲಗೊಳಿಸಿ ಕೈ ಕೆಲಸಗಳನ್ನು ಆಶೀರ್ವಾದ ಮಾಡಿದ್ದಾರೆ. ಇಂಥ ದೇವರು ನಾವು ಏನು ಮಾಡಬೇಕು, ಒಂದು ಲೆಕ್ಕ ಏನು ಮಾಡಬೇಕು ನಾವು ಅಮ್ಮ, ಏನು ಮಾಡಬೇಕು ನಾವು ಬಂದರೆ ಎಷ್ಟು ಸ್ತೋತ್ರ ಹೇಳಿದ್ರು ಆತನಕ್ಕೆ ಸಾಲದು ಪ್ರಿಯರೇ. ಆಮೇಲೆ ಅಲ್ಲೂಯ್ಯ. ಯಾಕೆಂದರೆ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ, ದೇವರ ಭಯವು ನಮಗಿರಬೇಕು, ಜ್ಞಾನಕ್ಕೆ ಮೂಲ. ಅದಕ್ಕಾಗಿ ದೇವರ ವಾಕ್ಯಕ್ಕೆ ನಾವು ಎದುರಬೇಕು ಪ್ರಿಯರೇ. ಏನಾದ್ರು ಯಾರಿಗೆ ಎದುರಬೇಕು? ದೇವರ ವಾಕ್ಯಕ್ಕೆ ನಾವು ಒಳಗಾಗಬೇಕು. ಸೈತಾನನನ್ನು ನಾವೇನು ಮಾಡಬೇಕು, ಗದರಿಸಬೇಕು. ಆವಾಗ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುತ್ತಾನೆ. ಆಮೇಲೆ ಅಲ್ಲೂಯ್ಯ. ಅದರಿಂದ ನಾವೆಲ್ಲರೂ ಕೂಡ ದೇವರ ವಾಕ್ಯಕ್ಕೆ ಮತ್ತೆ ಪ್ರಿಯರೇ ಕೇಳಿಕೊಂಡು ವಾಕ್ಯದಂತೆ ನಾವು ನಡೆಯಬೇಕು. ಅದನ್ನೇ ಹಗಲು ಇರುಳು ಧ್ಯಾನ ಮಾಡುವವರು ಎಷ್ಟೋ ಧನ್ಯರಂತೆ. ಯಾರು ಧನ್ಯರು? ಯಾರು ధన్యులు చెప్పండమ్మా? వాక్యము చదివేవారు ధన్యులు, వినేవారు ధన్యులు, వినిదని గ్రహించుకునేవారు మరి ధన్యులని వాక్యం చెలవిస్తూ ఉంది. మీరు అందరూ ఎవరు ధన్యులని చెప్పండి అమ్మా. అది కూడా చెప్పలేకపోతున్నారు. మేము ధన్యులము. హల్లెలూయా. మీరంత ధన్యత ఈ లోకంలో ఎవరికైనా ఉందంటారా? చెప్పండి పిల్లరా. యేసయ్య రక్తం సృష్టికర్త, దేవుడు మిమ్మల్ని ఎన్నుకున్నాడు. దేవుని దృష్టిలో మీరు నమ్మకస్తులుగా ఉన్నారు కాబట్టి దేవుడు మిమ్మల్ని ఎన్నుకున్నాడు. హల్లెలూయా. వారే నా సేవ చేయాలన్నాడు దేవుడు. ఎవరు చేయాలంటే సేవ? నమ్మికస్తులు చేయాలంట. ఎవరికి నమ్మికస్తులు ఉండాలంట? దేవునికి నమ్మికస్తులు ఉన్న వాళ్ళే నా సేవ చేయాలంటున్నాడు. దేవునికి స్తోత్రం. వారే నన్ను ಸ್ತುತಿಂಚಾలంటున్నాడు. దేవునికి ಸ್ತೋತ್ರಂ. ಅದಕ್ಕಾಗಿ ಅವರೇ ನನ್ನನ್ನು ಸ್ತುತಿಸಬೇಕು, ಅವರೇ ನನ್ನನ್ನು ಕೊಂಡಾಡಬೇಕು, ಅವರೇ ನನಗೆ ಬೇಕಂತ ದೇವರು. ಅದಕ್ಕಾಗಿ ನೀವೆಲ್ಲರೂ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ. ಆಮೇಲೆ ಹಲ್ಲೆಲೂಯ. ಒಬ್ಬೊಬ್ಬರ ಮೇಲೆ ದೇವ ದೃಷ್ಟಿ ಇದೆ. ನಿಮ್ಮ ದೇವರ ಆಲೋಚನೆ ಇದಿರಿ. ಯಾರಿದ್ರಮ್ಮ? ನಾವು ಇದ್ದೀವಿ. ಅಂತಗಾನ ಧನ್ಯತೆ ಎಲ್ಲಿದೆ ಪ್ರಿಯರೇ? ದೇವರಿಗೆ ಸ್ತೋತ್ರವಾಗಲಿ. ಅದಕ್ಕೆ ಮನಸ್ಸಿನಕ್ಕೆ ನಮಗೇನು ಬೇಕು? ವಿಶ್ವಾಸಿಗಾದ ನಮಗೆ ವಾಕ್ಯವೇ ನಮಗೆ ಆಹಾರ. ಏನಾಗಿದಮ್ಮ? దావీదు ಹೇಳ್ತಾನೆ, ನನ್ನ నీతికి చెప్పండి, ನನ್ನ నీతికి చెప్పండి, గట్టిగా చెప్పండి, ఆధారమైనటువంటి దేవుడిని మాట. దేనికి స్తోత్రం. దావీదు మనకి అంటాడు, దావీదు మాదిరిగా ఉన్నాడు మనకి. నా నీతికి ఆధారమైన దేవా అంటాడు. మనకి నీతికి ఆధారము ఏంటిగమ్మా? దేవుడు. దుప్పి నీటి అగుల కొరకు ఆశపడుచున్నట్లు దేవాని సన్నిధికి నేను ఆశతో పడుచున్నాను అంటాడు. ఆమేన్. హల్లెలూయా. ఈ ఆసక్తి మనకు ఉండాలి. మీలో ఆసక్తి ఉంది కాబట్టి మీరు వచ్చి ఉన్నారు ಅಮ್ಮ. లేకుంటే ఏముంటుంది? సైతం ಏನು ಮಾಡ್ತದಮ್ಮ? ಹೋಗನ ಬಿಡ್ರಿ ಅವಾಗ ನಾಳೆ ಹೋಗೋಣ. ಹಲ್ಲೆಲೂಯಾ. ನಾಳೆ ಏನೈತಿ? ಭಾನುವಾರ ಇದೆ. ಇವತ್ತು ನಿಮ್ಮ ಸಮಸ್ಯೆಗಳನ್ನು, ನಿಮ್ಮ ಕಷ್ಟಗಳನ್ನು ದೇವರ ಮುಂದೆ ಬಗೆಹರಿಸ್ಕೋಬೇಕು. ದೇವರೊಂದಿಗೆ ಪ್ರಾರ್ಥನಾ ಮೂಲಕವಾಗಿ. ಹಲ್ಲೆಲೂಯಾ. ಅದಕ್ಕೆ ಯೆಶಾಯ ಗ್ರಂಥ 1ನೇ ಅಧ್ಯಾಯದಲ್ಲಿ ಓದ್ತೇವೆ, ಬನ್ನಿ
1ನೇ ಅಧ್ಯಾಯ 19 ನೋಡುವಾಗ, ಪ್ರಕಟಣೆ ಗ್ರಂಥ 19 కదమ్మా, దేవునికి స్తోత్రం. 16 వచ్చి నుండమ్మా, యెషయా గ్రంథ, యెషయా చూడండి పిల్లరా, ఇక్కడ దేవుడు ఏమంటున్నాడు? నేను ఎంత చెప్పునమ్మా? యెషయా గ్రంథం అదే 1వ అధ్యాయము 1ನೇ ಅಧ್ಯಾಯ. ಎಲ್ಲರೂ ಶ್ರದ್ಧೆಯಿಂದ ಕೇಳಿರಿ. 1ನೇ ಅಧ್ಯಾಯ ಎಷ್ಟನೇ ವಚನ ಅಮ್ಮ? 1ನೇ ಅಧ್ಯಾಯ ಎಲ್ಲಿದೆ? ಎక్కడ ఉన్నదమ్మా? 16. ರಕ್ತವು ತುಂಬಿದೆ, ನಿಮ್ಮನ್ನು ತೊಳೆದುಕೊಳ್ಳಿರಿ, ಶುದ್ಧ ಮಾಡಿಕೊಳ್ಳಿರಿ, ನನ್ನ ಕಣ್ಣೆದುರಿನ ನಿಮ್ಮ ತೊಲಗಿಸಿರಿ, ದುರಾಚಾರವನ್ನು ಬಿಡಿರಿ, ಸದಾಚಾರವನ್ನು ಅಭ್ಯಾಸ ಮಾಡಿರಿ, ನ್ಯಾಯ ನಿರತರಾಗಿರಿ, ಹಿಂಸಕರನ್ನು ತಿದ್ದಿ ನೋಡಿ. ಹಿಂಸಕರು ಏನು ಮಾಡಬೇಕು? ತಿದ್ದಿ ಸರಿ ಮಾಡಿರಿ, ಅನಾಥರಿಗೆ ನ್ಯಾಯವನ್ನು ಆಮೆನ್. ಬನ್ನಿರಿ, ವಾದಿಸುವ ಎಂದು ಯೆಹೋವನು ಅನ್ನುತ್ತಾನೆ. ಆಮೆನ್, ಹಲ್ಲೆಲೂಯಾ. ನಿಮ್ಮ ಪಾಪಗಳು ಕಡು ಕೆಂಪಿ ಆಗಿದರೂ ಹಿಮದ ಹಾಗೆ ಬೆಳ್ಳಗಾಗುವವು. ಹಲ್ಲೆಲೂಯಾ. ಕಿರಾಮಂಜಿಬಾನ ಆಗಿದರೂ ಉನಿಯುವಂತೆ ಬೆಳ್ಳಗಾಗುವವು. ನೀವು ಒಪ್ಪಿ ವಿಧೇಯವಾದರೆ ದೇಶದ ಮೇಲನ್ನು ಅನುಭವಿಸಿರಿ. ಏನ್ ಹೇಳಮ್ಮ? ನೀವು ಒಪ್ಪಿ ವಿಧೇಯರಾದರೆ ನೀವು ಆಮೇನ್ ಮೇಲನ್ನು ಅನುಭವಿಸಬೇಕಂತ ಬಂದಿದ್ದು ನಾವು. ఎందుకు వచ్చామా ಇಲ್ಲಿಗೆ? ನಾವು ಮೇಲು ಬೇಕು. ಕೀಡಿ ಬೇಕಾ ಮೇಲು ಬೇಕಾ? ಹಲ್ಲೆಲೂಯಾ. ಕೀಡಿ ಬೇಕಾದ್ರೆ ಎಲ್ಲಿ ಬರೋದು ಬೇಕಾಗಿಲ್ಲ. ಹಲ್ಲೆಲೂಯಾ. ಆದರೆ ಒಳ್ಳೆಯದಕ್ಕಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ. ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡು ಅಂತ ದೇವರು. ನಾವೇನು ಮಾಡ್ಬೇಕಂತೆ? ಏನು ಕೆಟ್ಟದ್ದು ಇದೆಯಾ ಲೋಕದಲ್ಲಿ? ಕೆಟ್ಟದೇನು ಐತಾ? ಏನು ಕೆಟ್ಟದೈತಿ? ಆಮೆನ್, ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳ್ತಿದ್ದಾರೆ, ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಹುಡುಕಿರಿ ಅಂತ ದೇವರು. ಏನು ಮಾಡ್ತಾನಮ್ಮ? ಒಳ್ಳೇದು ಬೇಕಂದ್ರೆ ಹುಡುಕಬೇಕು, ಕೆಟ್ಟದ್ದು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಎಲ್ಲ ಐತಿ. ಹಲ್ಲೆಲೂಯಾ. ಒಳ್ಳೇದು ಬೇಕಾದ್ರೆ ನಾವು ಏನು ಮಾಡಬೇಕು? ಹುಡುಕಬೇಕು. ಯಾರನ್ನು ಹುಡುಕಬೇಕು? ಹಲ್ಲೆಲೂಯಾ. ದೇವರನ್ನು ಹಿಂಬಾಲಿಸುವಾಗ ಅದು ದೇವರು ನಮಗೆ ಎಲ್ಲವನ್ನು ಒದಗಿಸಿ ಕೊಡುವವನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಅದಕ್ಕಾಗಿ ನೀವು ಎಷ್ಟೋ ಪ್ರಾರ್ಥನೆ ಮಾಡಿದ್ರು ನಿಮ್ಮ ಪ್ರಾರ್ಥನೆಗಳನ್ನು ನಾನು ಲಾಲಿಸುವುದಿಲ್ಲ. ಅದನ್ನೇ ನೋಡ್ರಿ. ಕೈ ಎತ್ತುವಾಗ ನಿಮ್ಮನ್ನು ನೋಡದಂತೆ ನನ್ನ ಕಣ್ಣುಗಳನ್ನು ನೋಡು. ಯಾಕಂದ್ರೆ ಇವೆಲ್ಲ ನಡೆಸಿಬಿಟ್ಟು ಕೈಗೆತ್ತಿ ಪ್ರಾರ್ಥನೆ ಮಾಡ್ತಾರಂತ ಕೆಲವರು. ಮಾಡಿದೆಲ್ಲ ಆಮೇಲೆ ಹಲ್ಲೆಲೂಯಾ. ಮಾಡುದುಂಡು ಮಾರಾಯ. ಹಲ್ಲೆಲೂಯಾ. ಮಾಡಿದ್ದೆಲ್ಲ ಮಾಡಿ ಇಲ್ಲಿ ಬಂದು ಕೈ ಎತ್ತಿ ಪ್ರಾರ್ಥನೆ ಮಾಡ್ತಾರಂತ ಕೆಲವರು. ಆ ಪ್ರಾರ್ಥನೆ ದೇವರು ಕೇಳ್ತಾರಾ? ಹೇಳು ಪ್ರಿಯರೇ. ಯಾಕಂದ್ರೆ ದೇವರಿಗೆ ಏನು ಬೇಕಂದ್ರೆ ಆತ್ಮದಲ್ಲಿ ಬಡವರಾಗಿರುವರು ಧನ್ಯರು, ಪರಲೋಕ ರಾಜ್ಯವು. ಆಮೇಲೆ ಹಲ್ಲೆಲೂಯಾ. ಆತ್ಮದಲ್ಲಿ ಹೆಂಗಿರ್ಬೇಕು ನಾವು? ಬಡವರಂದ್ರೆ ಏನಮ್ಮ? ಬಡವರು ಗೊತ್ತಿದ್ದ? ಬಡವರು ಯಾರು? ದೇವರು ಇಲ್ಲದವರೇ ಬಡವರು. ನಾವು ಯಾರು? ಶ್ರೀಮಂತರು. ಹಲ್ಲೆಲೂಯಾ. ಯಾದಿಂದ ಬಂದ ಶ್ರೀಮಂತ ನಮಗೆ? ನಿನಗಾಗಿ ನನಗಾಗಿ ದೇವರು ಏನು ಮಾಡಿದ್ರು? దరిద్రనాగిద్దను ప్రియరే. ఏడమ దేవుడు మన కొడుకు దరిద్రుడైపోయాడు. సిలువలో ఒంటరిగా ఉండిపోయాడు. సిలువలో
లేదా మన కొరకు మరి ఆయన మరణించాడండి. నీ కొరకే, నా ಕೊರಕೆ. ದೇವರಿಗೆ ಸ್ತೋತ್ರ. ನಿನಗಾಗೆ ನನಗಾಗೆ ದೇವರ ಮಕ್ಕಳೇ, ದೇವರಿಗೆ ಸ್ತೋತ್ರವಾಗಲಿ. ಅದಕ್ಕಾಗಿ ನೀವು ಬಹಳವಾಗಿ ಪ್ರಾರ್ಥನೆ ಮಾಡಿದರು, ನಿಮ್ಮ ಪ್ರಾರ್ಥನೆಯನ್ನು ನಾನು ಕೇಳುವುದಿಲ್ಲ. ಯಾಕೆ? ನಿಮ್ಮ ಹೃದಯವು ನನಗೆ ದೂರವಾಗಿದೆ ಅಂತ ದೇವರು. ಏನಾಯ್ತಂತೆ? ದೂರವಾಗಿದೆ. ನನಗೆ ನೀವು ಏನಾಗಿದ್ರೆ ಅಂದರೆ ನಿಮ್ಮ ಪ್ರಾರ್ಥನೆ ಕೇಳುವುದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ದೇವರು ಏನಂತಾನೆ? ನಿನ್ನ ಪ್ರಾರ್ಥನೆಗೆ. ಯಾಕಂದ್ರೆ ಪ್ರಿಯರೇ, ಲೋಕ ಮಾನ್ಯಲವನ್ನು ನೀವು ಹೃದಯದಲ್ಲಿ ಇಟ್ಟುಕೊಂಡು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದ್ರೆ ನಾನು ಕೇಳ್ತಾನ? ಅದಕ್ಕೆ ದೇವರು ಹೇಳ್ತಿದ್ದಾರೆ, ನಿಮ್ಮ ಹೃದಯಗಳನ್ನು ತೊಳೆದುಕೊಳ್ಳಿರಿ. ಏನಂತಾನಮ್ಮ? ನಿಮ್ಮ ಹೃದಯಗಳನ್ನು ಶುದ್ಧಿ ಮಾಡಿಕೊಳ್ಳಿರಿ. ಆಗ ನಾನು ಕೈ ಎತ್ತಿ ಪ್ರಾರ್ಥನೆ ಮಾಡುವಾಗ ನಿಮ್ಮ ಪ್ರಾರ್ಥನೆಗೆ ನಾನು ಉತ್ತರವನ್ನು ಕೊಡುತ್ತೀನಿ ಅಂತ ದೇವರಿಗೆ ಸ್ತೋತ್ರವಾಗಿರಿ. ಹಲ್ಲೆಲೂಯ. ದೇವರ ಮಕ್ಕಳೇ, ನಾವು ಯಾವತ್ತೂ ಕೂಡ ಶಾಂತರು ಧನ್ಯರಾಗಿರಬೇಕು. ಹೆಂಗಿರಬೇಕು? ಶಾಂತರು ಧನ್ಯರು ಭೂಮಿಗೆ ಬಾಧ್ಯರು. ನೀವು ಶಾಂತನಾಗಿರಬೇಕು. ಹಲ್ಲೆಲೂಯ. ದೇವರ ಕೆಲಸ ಮಾಡಬೇಕು ನೀವು. ನಾವು ಯಾರಿಗಾಗಿ ದೇವರು ನಿಮ್ಮನ್ನು ಆರಿಸ್ಕೊಂಡಿದ್ರೆ ಅಂದರೆ ದೇವರಿಗೆ ಕೆಲಸ ಮಾಡಬೇಕು, ನಿಮ್ಮ ಕೆಲಸ ಕೂಡ ಮಾಡ್ಕೋಬೇಕಂತ ನಾವು. ಅಮ್ಮ ಪೇತ್ರ ಯಾರು ಹೇಳ್ತಾರೆ ಮಾತು? ಫಿಲಿಪ್ ಹೇಳ್ತದಾನೆ, ನಿಮ್ಮ ಕೆಲಸ ನೀವೇ ಮಾಡಿಕೊಳ್ಬಾರ್ದು, ದೇವರ ಕೆಲಸ ಕೂಡ ಮಾಡಬೇಕು. ಅದಕ್ಕಾಗಿ ಇವತ್ತು ನಾವು ನಮ್ಮ ಕೆಲಸ ನಾವು ಮಾಡ್ಕೋಬೇಕು, ದೇವರ ಸೇವೆ ಕೂಡ ಮಾಡಬೇಕು. ಆ ರೀತಿಯಾಗಿ ನಾವು ಮುಂದಕ್ಕೆ ಏನು ಮಾಡಬೇಕಮ್ಮ? ಸಾಗೋಣ ಪ್ರಿಯರೇ. ಹಲ್ಲೆಲೂಯ. ನಿಮ್ಮ ಹೃದಯಗಳನ್ನು ಏನು ಮಾಡ್ಕೋಬಾರ್ದು? ಕಠಿಣ ಮಾಡ್ಕೋಬೇಡ್ರಿ ಪ್ರಿಯರೇ. ಹಲ್ಲೆಲೂಯ. ನಿಮ್ಮ ಹೃದಯಗಳನ್ನು ಕಠಿಣ ಅಂದ್ರೆ ಏನು? ಹೇಳಿದು ಬಿಡು, ಇದೆಲ್ಲ ಕಠಿಣ ಅಂತಾರೆ. ಹಲ್ಲೆಲೂಯ. ನಿಮ್ಮ ಹೃದಯಗಳನ್ನು ಹೆಂಗಿರ್ಬೇಕಂದ್ರೆ ಹೃದಯವಿರಬೇಕು. ಆವಾಗ ದೇವರ ವಾಕ್ಯವರ ಕಾರ್ಯವನ್ನು ಮಾಡ್ತಾನೆ. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಅದರಿಂದ ನಿಮ್ಮ ಹೃದಯಕ್ಕೆ, ವಾಕ್ಯಕ್ಕೆ ನೀವೇನು ಮಾಡಬೇಕು? ವಿಧೇಯರಾಗಿರಬೇಕು. ವಾಕ್ಯಕ್ಕೆ ಅಲಂಬಡಿಸ್ಕೋಬೇಕು. ನೀವು ಈ ಲೋಕದ ಕೆಲಸಗಳೆಲ್ಲ ಏನು ಮಾಡಬೇಕು? ಬದುಕೊತ್ತು ಬರಬೇಕು. ಇಲ್ಲಿಗೆ ಏನು ಮಾಡಬೇಕಮ್ಮ? ಬದುಕೊತ್ತು ಬಂದಿದ ಮೇಲೆ ಆಶ್ರದವಾಗಿ ಒಂದು ಹೋಗ್ಬೇಕು. ನೀವು ಎಲ್ಲಿ ಹೋಗ್ಬೇಕು? ಆಶ್ರದಗಳು ಹೊಂದಿಕೊಂಡು ಹೋಗ್ಬೇಕು ಪ್ರಿಯರೇ. ಸುಮ್ಮನೆ ನಾವು ಬಂದಿದ್ದೀವಿ, ನಮ್ಮ ಪಾತ್ರೆ ಒಟ್ಟು ನಮ್ಮ ಬರೇ ಪಾತ್ರೆ ಬಂದಿವಪ್ಪ, ನಮ್ಮ ಪಾತ್ರೆಯನ್ನು ತುಂಬಿಸಿ ವರ್ಷಿಸುವಂತೆ ಮಾಡುವಂಥ ಪ್ರಾರ್ಥನೆ ಮಾಡ್ತಾರೆ. ಅಲ್ಲಿ ಇಲ್ಲಿ ಹೊಡೆಯೋದೇ ಸಿಗ್ತದ? ತುಂಬುತ್ತದ ಪಾತ್ರೆ? ಹೇಳಿ ಪ್ರಿಯರೇ, ವಾಕ್ಯ ಮಾట్లాಡೋಣಮ್ಮ. హల్లెలూయా. ನಿಮ್ಮ హృదయం పెట్టుకోవాలి. వాక్యానికి నువ్వేమి ఉండాలి? విధేయుడిగా ఉండాలి. వాక్యాన్ని ప్రేమించాలి, సన్నిధిని ప్రేమించాలి. సన్నిధిని ప్రేమించు వాళ్ళు వర్దెళ్తారంటండి. ఎలా ఉంటారమ్మా? అలా వచ్చేది వర్దెళ్తాం. నీ సేవ చేయాలి. ఇక్కడ ఆ రోజుల్లో మా నాన్నగారు మా అమ్మగారు ఎంతో సేవ చేసేవారు మందిరంలో. దేవుని స్తోత్రం. 3 రోజులు అంటే 3 రోజులు మా అమ్మగారు వంటలు వండుతూనే ఉండేవారు. హల్లెలూయా. అన్నాడు పెద్ద పెద్ద సేవకులు పిఎం సమీల్ గారు అంటే ఐపిఎస్ పెద్ద, ఆ రోజుల్లోనే 500 సంఘాలు, ఆ 50-60 సంవత్సరాలు. దేవుని స్తోత్రం చెప్పండి. అటువంటి వారు వచ్చి వాక్యం చెప్పువారు. దేవునికి స్తోత్రం. అందరూ అంత అగ్గి అనమాట, అగ్గి నుంచి పుట్టారన్నమాట. వారు సేవ చేస్తారు పిల్లరా. మా నాన్నగారు డ్రమ్ము వాయిస్తూ పాటలు పాడేవారు. రాత్రులు తాళ్ళు కొట్టి ఆలలు కట్టేవారు. మనం దేవునికి స్తోత్రం. అటువంటి సేవ వాళ్ళు మంచి దేవుడు వాళ్ళ విశ్వాసమును వాళ్ళ పని చూసి దేవుడు దినాన్ని వాళ్ళను దేవుడు ఎన్నుకున్నాడు. హల్లెలూయా. చదువుని బట్టి కాదు, జ్ఞానాన్ని బట్టి కాదు. దేవుడు ఎవరిని ఎన్నుకుంటాడంటే దీనుల్ని ఎన్నుకుంటాడు. ఎవరిని ఎన్నుకుంటాడండి? చెప్పండమ్మా. ఎవరైతే ಯಾರು ನನ್ನ ಕೆಲಸ ಮಾಡಿರ್ತಾರೋ ಅವ್ರ ಕೆಲಸಗಳು ನಾನು ಮಾಡುತ್ತೇನೆ. హల్లెలూయా. హల్లెలూయా చెప్పండమ్మా, గట్టిగా చెప్పండి. హల్లెలూయా. అందుకే వాక్యం చదివిస్తూ ఉంది. దేవునికి ಸ್ತೋತ್ರಂ. ಕೈ ಎತ್ತುವಾಗ ನಿಮ್ಮನ್ನು ನೋಡದಂತೆ ನನ್ನ ಕಣ್ಣುಗಳನ್ನು ಮರೆ ಮಾಡಿಕೊಳ್ಳುವನು. ఏటమ్మా? ఏమన్నాడు? స్వామి స్వామి అన్నవరెల్లరూ చెప్పండమ్మా. ಬಂದವರೆಲ್ಲ ಸ್ವಾಮಿ ಸ್ವಾಮಿ ಸ್ತೋತ್ರ ಅಂತಾರೆ. ಪ್ರೀತಿನೇ ಇರಲ್ಲ ಅವ್ರ ಹೃದಯದಲ್ಲಿ. ಅಲ್ಲಿ ಚರ್ಚಿನಾಗಿದ್ದೆ ಮಾತ್ರ ಪ್ರೈಜ್ ಲಡಯ್ಯ ಅಂತಾರೆ. ಹೊರಗೆ ಹೋದ್ಮೇಲೆ ನೀವ್ಯಾರೋ ನಾವ್ಯಾರೋ ಇಲ್ಲಿ ಅಂಥವರೆಲ್ಲ ದೇವರನ್ನ ನೋಡ್ತಾರಾ? ಪ್ರಿಯರೇ, ಹೇಳ್ದಮ್ಮ, ಮಾತಾಡ್ತೇನೆ. ಸ್ತೋತ್ರವಾಗಲಿ. ಕೆಲವರು ಹೋದ್ರು ಕೂಡ ಗೊತ್ತಿಲ್ಲದಂಗೆ ಹೋಗ್ತಿರ್ತಾರೆ. ನೋಡಿದ್ರು ಕೂಡ
ಮತ್ತು ಇದೆಲ್ಲ ಕ್ರೈಸ್ತವರಾ? ದೇವ್ರ ಮಕ್ಕಳ ಯೋಚನೆ ಮಾಡ್ರಿ. ದೇವ್ರ ವಾಕ್ಯವನ್ನು ನೀವು ಕಲಿಬೇಕು, ನೋಡಬೇಕು, ಓದಬೇಕು. ವಾಕ್ಯವನ್ನು ನಾವು ಪಾಲಾಗಬೇಕು. ದೇವ್ರ ಸ್ತೋತ್ರವಾಗಲಿ. ಹಲ್ಲೆಲೂಯ. ಸ್ವಾಮಿ, ಓಕೆ, ಸ್ವಾಮಿ ಸ್ವಾಮಿ ಅನ್ನವರೆಲ್ಲರೂ ಪರಲೋಕ ರಾಜ್ಯಕ್ಕೆ. ಭಾಳ ಜನ ಸ್ವಾಮಿ ಸ್ವಾಮಿ ಅಂತಾರೆ, ಸೇವೆ ಮಾಡ್ತಾರೆ, ಪಡಗ್ ಮೇಳ್ತಾರೆ, ವಾಕ್ಯ ಹೇಳ್ತಾರೆ, ಓ ದೇವ್ರ ಸ್ತೋತ್ರ. ಆದರೆ ಅವರಲ್ಲಿ ಪ್ರೀತಿ ಇದೆಯಾ? చెప్పండి పిల్లారా, ప్రేమ ఉందా? ప్రేమ లేనివాడు ఎర్ద్రన్నాడు దేవుడు. ప్రేమ లేనివాడు ಎರ್ತನು ಪ್ರೀರೆ. ಪ್ರೇಮ ಪ್ರೀತಿ ಇರಬೇಕು ಮನಸ್ಸಿನಿಗೆ. ಪ್ರೀತಿ ಪ್ರೀತಿಯನ್ನು ಹುಡುಕಲು ನಿಜವಾದ ಪ್ರೀತಿ ಇಲ್ಲ. ಪ್ರೀತಿ ಪ್ರೀತಿ ನಿಜವಾದ ನಿನ್ನ ಪ್ರೀತಿ ನನಗೆ ಸಾಕಯ್ಯ. ಬೇರೆ ಬೇಡ ನಿನ್ನ ಪ್ರೀತಿ ನನಗೆ ಸಾಕಯ್ಯ. ಬೇರೆ ಬೇಡ ಏಸಯ್ಯ. ಬೇರೇನು ಈ ಬಡವನ ನಂಬಿದವರು ಇವರೆಲ್ಲ ಯಾರು? ಯಾರು ಇವರೆಲ್ಲರೂ? ದೇವರ ಮಕ್ಕಳೇ. ಹಲ್ಲೆಲೂಯಾ. ಯಾರು ಇವರೆಲ್ಲರೂ? ಭಕ್ತನ ಹೇಳ್ತಾನೆ, ನಾನು ನಂಬಿದವರೆಲ್ಲರೂ ದೀಕ್ಷೆ ತಗೊಂಡವರು. ಇವರೆಲ್ಲರೂ ಏನಾಗಿದ್ರಮ್ಮ? ದೀಕ್ಷೆ ತಗೊಂಡಿದ್ದವರವರೇ, ಸಂಚಿಗೆ ಹೋಗೋವರೇ, ಪ್ರಾರ್ಥನೆ ಮಾಡೋವರೇ. ಆದರೂ ಈ ಕ್ರೈಸ್ತವನೇ ದಾರಿಗೆ ಏನಾಗಿದ್ರಂತೆ? ಮುಳ್ಳಾಕಿದ್ರಂತೆ. ಏನಾಕಿದ್ರಂತೆ? ಯಾರಾಗ್ತಾರೆ ಮುಳ್ಳು? ಸೈತಾನ ಆಗ್ತದೆ ಪ್ರಿಯರೇ. ಭಾಳ ಜನ ಸೈತಾನ ಜನಗಳು ಇದ್ದಾರೆ ಲೋಕದಲ್ಲಿ. ದೇವ ಸ್ತೋತ್ರವಾಗಲಿ. ದೇವರೆಂಬ ಹೆಸರು ದೇವರು ಹೇಳ್ತಾರೆ ಪ್ರಿಯರೇ. ಆದರೂ ಮಲಗ ಕೂಡ ಜಾಗ ಕೊಡುವರು ಇದ್ದಾರೆ ಲೋಕದಲ್ಲಿ. ಅಮ್ಮ, ಪಾಸ್ಟರ್ಗಳೇ, ಇವರೆಲ್ಲ ಪಾಸ್ಟರ್ ಸೇವಕರು ಅಂತಾರೆ ಅವ್ರನ್ನ. ಹೇಳಿ ಪ್ರಿಯರೇ, ಪ್ರಿಯರೇ, ಯಾಕಂದರೆ ನಿನ್ನ ಕೆಳಗೆ ಮಲಗಿ ಸೇವಕರು ಕೆಲವರು ಇದ್ದಾರೆ, ಮಂಚ ಕೊಡೋರು ಇದ್ದಾರೆ ಲೋಕದಲ್ಲಿ. ಏನು ಮಾಡ್ತಾರಮ್ಮ? ಅಂಥವ್ರು ಕೊಡಿದ್ದಾರೆ. ಆಮೇಲೆ ಹಲ್ಲೆಲೂಯಾ. ನಾವತ್ತು ಇಂದಿನ ಜೀವಿತವನ್ನು ಮರಿಬಾರ್ದು ನಾವು. ಇವರೆಲ್ಲರೂ ಯಾರು ಸೇವಕರು ಅಂದರೆ ಮೊದಲು ಎಲ್ಲಿದ್ರು ಗೊತ್ತಾ? ಅಡ್ರೆಸ್ ಇಲ್ದವ್ರು ಇವರೆಲ್ಲರೂ. ಏನಿಲ್ಲಮ್ಮ? ಅಡ್ರೆಸ್ ಇಲ್ಲವ್ರಿಗೆ. ದೇವರಿಗೆ ಸ್ತೋತ್ರವಾಗಲಿ. ಉಟ್ಕೊಳೋ ಬಟ್ಟೆ ಇಲ್ದವರು, ಊಟ ಇಲ್ದವರು ದೇವರನ್ನು ಆರಿಸ್ಕೊಂಡಿದ್ದಾರೆ ಅವ್ರನ್ನ. ಹಲ್ಲೆಲೂಯಾ. ನಿನ್ನ ನೀತಿ ನಿನ್ನನ್ನು ಕಾಯ್ತದೆ ಪ್ರೇರೆ. ನಿನ್ನ ಭಕ್ತಿ ನಿನ್ನನ್ನು ಉದ್ಧಾರ ಆದರೆ ನಂಬಿ ನಿನ್ನನ್ನು ದೇವರು ಸೇವೆ ಕೊಟ್ಟು ನೀನೇನೇನು ಮಾಡ್ತಿದ್ದೀಯ? ದೇವನ ಸೇವೆಯೇ ಮಾಡ್ತಿದ್ವಿ ನಾವು. ನಾವು ಅಲ್ಲಿ ಕೆಲವರು ಅಂತಾರೆ, ಅಲ್ಲಿ ಭಾಳ ಸೈಟ್ ಐತೆ ಅವ್ರದ್ದು, ದಾವಣಗೆರೆಗೆ ಸೈಟ್ ಐತಿ. ಈ ಸೈಟ್ ಅಲ್ಲ, ಅಲ್ಲಿ ಸೈಟ್ ಇರಬೇಕು ನಮಗೆ. ಇಲ್ಲಿ ಆಮೇನ್ ಹಲ್ಲೆಲೂಯಾ.
ಅಲ್ಲಿ ಸೈಟ್ಗಾಗಿ ನಾವು ಈ ಲೋಕದಲ್ಲಿ ನಾವು ಏನು ಮಾಡಬೇಕು? ಆತನ ಕೆಲಸ ಮಾಡುವಾಗ ನಿಮಗೆ ಕೆಲಸಕ್ಕೂ ದೇವರು ಮಾಡುತ್ತಾರೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತಾರೆ ಪ್ರಿಯರೇ, ನೀವು ಕೈ ಎತ್ತಿ ಪ್ರಾರ್ಥನೆ ಮಾಡುವಾಗ ಎಲ್ಲ ನಾನು ಏನು ಮಾಡ್ತೀನಿ? ನಿಮ್ಮ ಪ್ರಾರ್ಥನೆಯನ್ನು ನನಗೆ ಏನಂತ ಅಮ್ಮ యెషయా గ్రంథం 1వ అధ్యాయం ನೋಡ್ರಿ, మీరు మీ చేతులు చాపినప్పుడు, చూడండి, మిమ్మల్ని చూడక ఎంత ఇది, ఈ మాట ఎంత భయంకరమండి. ಆಮೇಲೆ ಹಲ್ಲೆಲೂಯಾ. మరి మనం దేవుడు చూడాలని ఇక్కడ ನೋಡಬೇಕಂತ ಬರ್ತಿದ್ವಿ ಇಲ್ಲಿ ನಾವು. ದೇವರು ನೋಡಿಲ್ಲ ನಮ್ಮನ್ನು, ನಮ್ಮ ಕುಟುಂಬವನ್ನು ನೋಡಲಿ, ನಮ್ಮ ಮಕ್ಕಳನ್ನು ನೋಡಲಿ, ನಮ್ಮ ವಂಶವನ್ನು ನೋಡಲು ದೇವ್ರ ಕರ್ಕೊಂಡು ಬರ್ತೀವಿ ನಮ್ಮನ್ನು. ದೇವ್ರು ಹೇಳ್ತಿದ್ದಾರೆ, ನಿನ್ನ ನೋಡೋಕ್ಕೆ ನನಗೇನಾಕತ್ತೆ? ಮನಸ್ಸಿಲ್ಲ. ಅಸಹ್ಯ. ಅಂದರೆ ಎಷ್ಟು ಅಸಹ್ಯವಾದ ಕೆಲಸಗಳು ಮಾಡ್ತಿದ್ವು ಲೋಕದಲ್ಲಿ ನಾವು. ಆಮೇಲೆ ಹಲ್ಲೆಲೂಯಾ. ಅದೇ ಕಣ್ಣಿದ್ದು ನೋಡಮ್ಮ, ಕಣ್ಣಿದ್ದು ಹಂಗಲ್ಲ, ಯೆಹೋವ ಕಣ್ಣು ಲೋಕವನ್ನೆಲ್ಲ ನೋಡುವಂಥದ್ದಾಗಿದೆ. ಆಮೇಲೆ ಹಲ್ಲೆಲೂಯಾ. ಅದಕ್ಕೆ ಆತನಿಗೆ ಮರೆವಾದದ್ದು ಒಂದೂ ಇಲ್ಲ ಪ್ರಿಯರೇ. ಎಲ್ಲರನ್ನು ನೋಡ್ತದಾನೆ ಇವತ್ತು, ನಿಮ್ಮನ್ನೆಲ್ಲರನ್ನು ಗಮನಿಸ್ತದಾನೆ ದೇವರು, ನಿಮ್ಮೆಲ್ಲರೂ ದೃಷ್ಟಿಸ್ತದಾನೆ ದೇವರು. ನಿಮ್ಮ ಆತನ ದೃಷ್ಟಿ ಇವತ್ತು ಪ್ರತಿಯೊಬ್ಬರ ಮೇಲೆ ಇದೆ. ನೋಡಿ, ಬುಜ್ಜಮ್ಮ ಎಲ್ಲಿಂದ ಬಂದರು? ಅವರು ಆಂಧ್ರದಿಂದ ಬಂದರು. ಎಲ್ಲಿಂದ ಬಂದ್ರಪ್ಪ? ಆಂಧ್ರದಿಂದ ಬಂದರು. ಸುಜೀತ ಮೇಲಿಂದ ಬಂದರು, ಬಳ್ಳಾರಿಂದ ಬಂದರು. ಮತ್ತು ಅವ್ರು ನೋಡಲ್ಲ ದೇವರು. ಮತ್ತು ಇಲ್ಲಿದ್ದುಕೊಂಡು ನೀವು ಇಲ್ಲಿ ಇದ್ದುಕೊಂಡು ಬರಲ್ಲದ್ರೆ ಏನಾಗ್ತಾನೆ ದೇವರು? ಹೇಳಿ ಪ್ರಿಯರೇ. హల్లెలూయా. ముట్టితాడు దేవుడు. ఏం చేస్తాడమ్మా? ముట్టాడు అనుకోండి, ఆ ముట్టుకి ఇంకెప్పుడు తగ్గదు. తెలుస్తుంది తప్పండి. హల్లెలూయా. తేవ నుంచి వచ్చారు, కైమార్ నుంచి వచ్చారు, అమ్మ కలేబెంచి వచ్చారు, గొల్ర నుంచి వచ్చారు. మరి ఇక్కడ ఉన్న వాళ్ళు రాకపోతే దేవుడు ఏమంటాడండి? ದೇವ್ರು ಸೋತಲ್ಲ. ದೇವ್ರು ನೋಡೋದಿಲ್ಲವಾ? ನಾವು ಬರೀ ನೋಡ್ತೀವಿ, ಬಂದರೆ ಮತ್ತೆ ಏನು ಮಾಡ್ತೀವಪ್ಪ, ಪ್ರಾರ್ಥನೆ ಮಾಡಿದ್ವಿ, ಕರೀತೀವ, ಬರಲಿ ನಾವು ಅಂತೀವಿ. ನಾವು ಅದು ದೇವರಿಗೆ ಎಲ್ಲವನ್ನು ನೋಡುವಂತನಾಗಿದ್ದಾನೆ. 3 ದಿನ ಉಪವಾಸ ಪ್ರಾರ್ಥನೆ ಅಂತ ಹೇಳಿದೀವಿ ಇಲ್ಲಿ. 3 ದಿನ ಅದೆಲ್ಲ ಎಷ್ಟು ಜನ ಬಂದ್ರಿ ಇಲ್ಲಿಗೆ? 3 ದಿನ ಇವತ್ತು ಸಿಕ್ಕ ನಾಳೆ ಸಿಗ್ತದೆ ನಿಮಗೆ? ನಾಡ್ದ ಸಿಗ್ತದಾ? ಈ ಅವಕಾಶವನ್ನು ನಾವು ಕಳ್ಕೊಬಾರ್ದು ಅನ್ನೋ ದೇವರು. ಈ ಅವಕಾಶವನ್ನು ನಾವು ಕಳ್ಕೊಬಾರ್ದು. ಯಾಕಂದರೆ ದೇವರು ಕೊಡುವಂಥ ಸಮಯವನ್ನು ನಾವು ಏನು ಮಾಡಬೇಕು? ಕ್ಯಾಚ್ ಮಾಡಬೇಕು. ಮುಂದರ ನೋಡಿ ಬಂದರೆ ಮುಂದರ ಯಾರು ಇರಲ್ಲ, ಅಲ್ಲಿ ಯಾರು ಇರ್ತಾರೋ ಯಾರು ಹೋಗ್ತಾರೋ ಗೊತ್ತಿಲ್ಲ. ಹಲ್ಲೆಲೂಯಾ. ಅದಕ್ಕೆ ನಾಳೆ ಯಾವತ್ತಿನ ಕಾಟ ಆವತ್ತಿಗೆ సాకు. ఆవొత్తిన కాట దేని బిడ్డలారా. కాబట్టి ఇక్కడ చూస్తూ ఉన్నాం ఏంటంటే, దేనికి స్తోత్రం. చదవండి. ಹೌದು, ನೀವು ಬಹು ಪ್ರಾರ್ಥನೆಗಳನ್ನು ಮಾಡಿದರು. ಅಪ್ಪಪ್ಪ ಏನು ಪ್ರಾರ್ಥನೆ ಮಾಡ್ತಾರೆ ದೇವರು? ಅಮ್ಮ ಅಪ್ಪಪ್ಪ ಪ್ರಾರ್ಥನೆ ಮಾಡಿದರೆ ಬೆಂಕಿ ಬಿಳಿದು ಬರ್ತದೆ. ಕೆಲವರು ಪ್ರಾರ್ಥನೆ ಮಾಡ್ತಾರೆ, ಎಲ್ಲಿಂದ? ಆ ಥರ ಪ್ರಾರ್ಥನೆ ಮಾಡ್ತಾರೆ ಎಲ್ಲರೂ. ಆದರೆ ಬೆಂಕಿ ಇದೆ, ನಿಜವಾಗಿ ಬೆಂಕಿ ಆಯ್ತಾ? ಇಲ್ಲ. ದೇವರಿಗೆ ಸ್ತೋತ್ರವಾಗಲಿ. ದೂರ ಐತಿ ನೋಡಿ ಪ್ರಿಯರೇ. ಬಾಯಿ ಹತ್ರ ಐತಿ. ಅದಕ್ಕೆ ದೇವರು ಹೇಳ್ತಿದ್ದಾರೆ, ಈ ವಾಕ್ಯದಲ್ಲಿ ನೋಡ್ತೀರಿ ಪ್ರಿಯರೇ, ಅದ್ಭುತವಾದ ಮಾತುಗಳು. ಬಹು ಪ್ರಾರ್ಥನೆಗಳನ್ನು ಮಾಡಿದರೂ ನಾನು ಕೇಳನು. ನಿಮ್ಮ ಕೈಗಳಲ್ಲಿ ರಕ್ತವು ತುಂಬಿದೆ, ನಿಮ್ಮನ್ನು ತೊಳೆದುಕೊಳ್ಳಿರಿ. ಏನಂಡ దేవుడు? మిమ్మల్ని కడుక్కోమన్నాడు దేవుడు. ఏ సమయం కడుక్కోవాలి మనము? ఈ సమయం ఇదే. ఏ సమయం అమ్మా? సమయమిదే, సమయమిదే, సంగమ సమయమిదే, సియోనులో చేరుటకు. సంగమ సియోనులో చేరుటకు. ధూళు దులుపుకొనుము, నీ మెడ కట్లు ఇప్పుకొనుము. ధూళు దులుపుకొనుము, నీ మెడ కట్లు ఇప్పుకొనుము. సుందరమైన వస్త్రము ఏగము ధరించి సిద్ధపడుము. సుందరమైన వస్త్రము వేగము ధరించి
ಸಮಯಮಿದೆ ಸಮಯಮಿದೆ ಸಂಗಮ సియోనులో హల్లెలూయా. ధూళ్ళు దులుపుకోమన్నాడు దేవుడు. ఇది చూడమ్మా, ఈ సమయం ధూళు దులుపుకునే సమయం ఇది. హల్లెలూయా. మెడకట్లు ఇప్పుకోవాలంటండి. ಧೂಳೆಯನ್ನು ನಾವು ಮನೆ ಏನು ಮಾಡ್ತೀವಿ, ಹಬ್ಬ ಬಂದಾಗ ಕ್ಲೀನ್ ಮಾಡಿ ಧೂಳೆಲ್ಲ ಮತ್ತು ಈ ಮನೆ ಕೂಡ ಕ್ಲೀನ್ ಮಾಡಬೇಕು ಸಮಯವಿದ್ದಕ್ಕೆ. ಹಲ್ಲೆಲೂಯಾ. ಈ ಸಮಯವನ್ನು ದೇವ್ರಿಗೆ ಕೊಡಬೇಕು. ನಾವು ಏನು ಮಾಡಬೇಕಪ್ಪ? 3 ದಿನ ದೇವರು ನಮಗೆ ಸಮಯ ಕೊಟ್ಟಿದ್ದಾರೆ, 10, 11, 12. ಈ 3 ದಿನಗಳಲ್ಲಿ ನೀವಿರುವಾಗ ದೇವರು ನಿಮ್ಮ ಧೂಳುಗಳೆಲ್ಲ ಏನು ಮಾಡ್ತಂದರೆ ಕ್ಲೀನ್ ಮಾಡಿ ನಿಮ್ಮನ್ನು ಸ್ವಚ್ಛವಾಗಿ ದೇವರು ನಿಮ್ಮನ್ನು ಅಭಿಷೇಕ ಮಾಡುತ್ತಾರೆ. ಹಲ್ಲೆಲೂಯಾ. ಧೂಳು ಹೆಂಗೆ ಬರ್ತದೆ ಅನ್ಕೋಬೋದು. ಅಮ್ಮ, ಮನೆಯೆಲ್ಲ ಕ್ಲೀನ್ ಮಾಡ್ಕೊತೀವಿ, ಸಾಮಾನುಗಳೆಲ್ಲ ಚೀರಾಕಿ ಕ್ಲೀನ್ ಮಾಡ್ತಾರೆ, ಆದರೂ ಧೂಳು ಹೆಂಗೆ ಬರ್ತದೆ ಅಲ್ಲಿ ಅಮ್ಮ? ಅದು ತೆಲಿ ನಿಂತ್ಕಲ್ಲ ಓದ್ತದ, ಧೂಳು ಯಾವ ತೆಲಿದೆಲ್ಲ ಓದ್ತದೋ. ದೇನಿಗೆ ಸ್ತೋತ್ರ ಅಪ್ಪಂಡಿ. ಅಮ್ಮ, ದಿನ ಊಟ ಮಾಡ್ತಾರೆ, ಕೈ ತೊಳ್ಕೊತೀವಿ. ಹೌದ್ರಾ? ಯಾಕೆ ತೊಳ್ಕೊತೀವಿ? ಹೌದ್ರಾ? ಹಲ್ಲೆಲೂಯಾ. ನಾವು ಕೂಡ ಹೃದಯವನ್ನು ಕೂಡ ಸ್ವಚ್ಛ ಮಾಡಬೇಕು, ದೇವರು ಸ್ವಚ್ಛ ಮಾಡ್ಕೋಬೇಕಂತ ದೇವರು. ಅವಾಗ ಪ್ರಾರ್ಥನೆ ಮಾಡಿದ್ರೆ ಆ ಪ್ರಾರ್ಥನೆ ನಾನು ಕೇಳ್ತೀನಂತ ದೇವರು. ಹಲ್ಲೆಲೂಯಾ. ಅಪ್ಪ, ಯಾರನ್ನ ನಿನ್ನ ಊಟ ಕರೀತಾರೆ, ಊಟ ಕರೆದಾಗ ಅಪ್ಪ ಅವ್ರು ಎಂತೋ ಸುಂದರವಾದ ಒಳ್ಳೆ ಮಟನ್ ಗಿಡ ಮಾಡಿದ್ರು ಕೂಡ ಅವ್ರ ಕೈಗಳು ಏನಾಗ್ತದೆ, ಊಟ ಮಾಡ್ತೀರಾ? ಇಲ್ಲ, ಊಟ ಮಾಡಲ್ಲ. ಅಮ್ಮ, ನಿಮ್ಮ ಕೈಗಳು ಒಂದು ಹೆಂಗಿರ್ಬೇಕು? ಸ್ವಚ್ಛವಾಗಿದ್ರೆ ನಾವೇನ್ ಮಾಡ್ತೀವಿ, ಸ್ವಲ್ಪ ಊಟ ಸ್ವಲ್ಪ ಇನ್ನೂ ಜಾಸ್ತಿ ಮಾಡ್ತೀವಿ. ಅವ್ರ ಕೈಗಳು ಏನೇನೋ ಸ್ವಲ್ಪ ನಮ್ಗೆ ಹೇಳ್ಕೊಂಡ್ರೆ ನೀನು ಬೇಡ, ನೀನು ಊಟನೂ ಬೇಡ, ಸ್ವಲ್ಪ ಯಾಕಂದ್ರೆ ಊಟ ಮಾಡಿದ್ರೆ ಬೇಜಾರಾಗ್ತಾರ ಅವ್ರು. ಅದನ್ನು ಊಟ ಮಾಡಿದ್ರೆ ಏನ್ ಮಾಡ್ತೀವಿ ನಾವು? ಅದನ್ನ ನೋಡಿ ಹಸುವೆ ಏನ್ ಮಾಡ್ತದೆ, ಸತ್ತು ಹೋಗ್ಬಿಡ್ತದೆ. ಇಷ್ಟೇ ಬರಲ್ಲಪ್ಪ, ಮನೆ ಊಟ ಮಾಡ್ಕೊಂತೀವಿ. ಯಾಕಂದ್ರೆ ನಮ್ಗೆ ಅಲ್ಲಿ ಮನಸ್ಸಿಲ್ಲ. ದೇವರಿಗೆ ಸ್ತೋತ್ರವಾಗಿ. ಇವತ್ತು ನಮ್ಮ ಮನೆಗೆ ಊಟ ಕರೆದ್ರೆ ದೇವರು ನಮ್ಮ ಹೃದಯ ಹೆಂಗಿರ್ಬೇಕಂದ್ರೆ ಸ್ವಚ್ಛವಾಗಿರ್ಬೇಕು. ಇರ್ಬೇಕಮ್ಮ. ಇಲ್ಲಿ ಹೋಗ್ಯಪ್ಪ, ಒತ್ತಂದೆ ಎಲ್ಲಿ ಹೋಗ್ತೀಯ? ಹಲ್ಲೆಲೂಯಾ. ಇಲ್ಲಿರಬೇಕು. ನೀವು ಎಲ್ಲಿರಬೇಕು? ಇವತ್ತು ಶಾಲೆ ಕೂಡ ಬಿಟ್ಟುಬಿಟ್ಟಿದ್ದ, ಯಾಕಂದ್ರೆ ಉಪವಾಸ ಪ್ರಾರ್ಥನಾ ಅಂತೇಳಿ. ಹಲ್ಲೆಲೂಯಾ. ಇಲ್ಲಿರಬೇಕು ನಾವು. ಎಲ್ಲಿರಬೇಕು? ಹಲ್ಲೆಲೂಯಾ. ಹಲ್ಲೆಲೂಯಾ. ನನ್ನಲ್ಲಿ ನೀನು ನಿನ್ನಲ್ಲಿ ನಾನು ಇರುವಾಗ ಏನು ನಮ್ಮ ಹೃದಯಗಳಲ್ಲಿ ಏನಿರಬೇಕು? ವಾಕ್ಯವನ್ನು ನಾವು ಹೃದಯದಲ್ಲಿ ನಾವು ತುಂಬಿಕೊಳ್ಳಬೇಕೆಂದರೆ ವಾಕ್ಯಕ್ಕೆ ನಾವು ವಿಧೇಯರಾಗಿ ಇರಬೇಕು. ಹೆಚ್ಚಾಗಿ ನಾವು ದೇವರ ಸನ್ನಿಧಿಯಲ್ಲಿ ಭರವಸೆ ಇರಬೇಕು.
ಯಾರ ಮೇಲೆ ಭರವಸೆ? ವಾಕ್ಯದ ಮೇಲೆ ಭರವಸೆ ಇರಬೇಕು. ವಾಕ್ಯದ ಕೇಳಬೇಕೆಂಬುದು. ಎಷ್ಟೋ ಪ್ರಿಯರ ದೇವರ ಸೇವಕರು ಎಲ್ಲಿಂದ ಬಂದರು? ಗಂಗಾವತಿಯಿಂದ ಬಂದರು. ಇಲ್ಲಿ ಈ ಸೇವಕರು ಅನಪೆಲ್ಲಿಂದ ಬಂದರು. ಯಾಕೆ ಅಂತ ಹೇಳಿ ಬಂದ್ರು? ಯಾಕೆ ಬಂದರು ಅಮ್ಮ? ಮಾತಾಡ್ರಿ. ನಿಮಗೆ ವಾಕ್ಯಗಳಿಂದ ನಿಮ್ಮನ್ನು ಬಲಪಡಿಸ್ಬೇಕಂತ ಬಂದಿದ್ದಾರೆ. ನಾವು ಸಮಯವನ್ನು, ಸಜ್ಜನೆಗವನ್ನು ವ್ಯರ್ಥ ಮಾಡ್ಕೋಬಾರ್ದು. ಹೊರಗೋಗೋದು, ಇದು ನಮ್ಮಲ್ಲಿ ಇರುಕೊಡೋದು. ಇದಕ್ಕೆಷ್ಟೋ ಹೆಚ್ಚಿದೆ, ಇದಕ್ಕೆಷ್ಟೋ ಕೆಲಸ ಅಮ್ಮ. ಸಮಯವನ್ನು ಕಳ್ಕೊಂಡು ಕೆಲಸ ಮಾಡ್ತಿರುವಾಗ ದೇವರಿಗೆ ವರ್ಷದಲ್ಲಿ ನಿಮ್ಮ ಪಾತ್ರಗಳನ್ನು ದೇವರು ತುಂಬಿ ವರ್ಷಿಸುವಂತ ದೇವರು ನಿಮ್ಮನ್ನು ಮಾಡ್ತಾರೆ. అల్లెలు గట్టి చెప్పండి అమ్మా. చాలా అంటారు మేము ఒట్టిగా వచ్చాం, పాత్రలకు వచ్చాను ఆయన. నిండి పాత్ర మరి అటు ఇటు తిరిగి నిండి పాత్రలు చేస్తాను. మిమ్మల్ని చెప్పండి అమ్మా. అమ్మా నువ్వు ಆ ಕಡೆಗೆ ಓಡಾಡಿ ಅಲ್ಲೊಂದು ಅರ್ಧ ಗಂಟೆ ಇಲ್ಲೊಂದು ಗಂಟೆ ಕುಂತ್ರೆ ನಿಮ್ಮ ಪಾತ್ರ ತುಂಬಿರ್ತತ. ಅಲ್ಲೆಲೂಯ್ಯ. ಈಗ ಟ್ಯಾಂಕ್ ನೀರು ಬರ್ತದಪ್ಪ, ಎಲ್ಲೋ ಕೂತ್ಕೊಂಡ್ರೆ ನೀರು ತುಂಬ್ತತ. ಇಟ್ಕೊಂಡು ಹೋಗ್ತಾ ಇರ್ತಾರೆ, ನಾವು ನೋಡ್ತಿರ್ತೀವಿ. ಇನ್ನೊಬ್ರು ಬರ್ತಾರೆ, 2 ರೂಪಾಯಿ ಇಟ್ಕೊತಾರೆ. ಅವ್ರು ಹೋಗ್ಲಿ ಅಂತ ಇನ್ನೊಬ್ರು ಬರ್ತಾರೆ. సాయంకాలದ ಹಂಗಿರ್ತೀವಿ. ನಾವು ಕೂಡ ముందుకి చెప్పండమ్మా దూకాలి. దేని స్తోత్రం చెప్పండి. నా కొడపని ఎట్టుకుంటావు, నా కొడపని అంటాను అంటావా అక్కడ? మరి ఇక్కడికి ఎందుకు అంటలేదు? కొడపని నిండిపోయింది మీకు కదా, పుల్లు అయిపోయింది మీకు. దేని స్తోత్రం చెప్పండి. పిల్లారా, ఎన్నో కొరతలు ఉన్నాయి మనకి. ఈ కొరత లోకంలో ఎవరు తీర్చలేడు పిల్లారా. నీ కొరత ప్రభువు తీర్చుతాడు. హల్లెలూయా. ఆయన వైపు చూచుచు ఈ పందిరంగంలో ఓపికతో పరిగెట్టండి. ఒక దినం దేవుడు మీకు ఎదురొస్తాడు. ದೇವರು ನಿಮಗೆ ಎದುರಿ ಬರ್ತಾರೆ ಪ್ರಿಯರೇ. ನಿಮ್ಮ ಕೊರತೆಗಳೆಲ್ಲ ದೇವರು ನೀಗಿಸ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗೆ ನೀಗಿಸುವಂತೆ ನಾ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ಈ ಸಮಯದಲ್ಲಿ ಸಮಯವನ್ನು ಹಲ್ಲೆಲೂಯಾ, ಹಲ್ಲೆಲೂಯಾ. ಚಿಕ್ಕ ಪ್ರಾರ್ಥನೆ ಮಾಡಿ ನಾವು ಮುಗಿಸ್ಕೊಳ್ಳೋಣ. ಹಾಗೆ ನಮ್ಮದಲ್ಲಿ ಸೇವಕರಿದ್ದಾರೆ, ಅವರಿಗೆ ಸಮಯನ ಕೊಡುವಂತರಾಗಿರೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪರಲೋಕದ ಯೇಸುವೇ, ನಿಮಗೆ ಸ್ತೋತ್ರವಾಗಲಿ. ನಿಮ್ಮ ದಾಸರನ್ನು ಕರ್ತನೆ ಇದುವರೆಗೂ ಪ್ರಯಾಣದಲ್ಲಿ ಕ್ಷೇಮವಾಗಿ ದೇವರೇ ಸ್ಥಳಕ್ಕೆ ಕರೆದೊಯ್ದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ಅನೇಕ ಪ್ರಾಂತಗಳಿಂದ, ಅನೇಕ ಪಟ್ಟಣಗಳಿಂದ ಪ್ರಯಾಣ ಮಾಡಿ ಈ ಚಿಕ್ಕ ಕುರುಬರಳ್ಳಿಯನ್ನು ಪ್ರೀತಿ ಮಾಡಿ ಅನೇಕರು ಬಂದಿರುವಂಥ ಮಕ್ಕಳ ಜೀವಿತದಲ್ಲಿ ಮೇಲಾದಂಥ ಆಶೀರ್ವಾದಗಳನ್ನು ದೇವರೇ ಮರ್ಮಗಳನ್ನು ತಿಳಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ದೇವರೇ, ದೈವ ಸೇವಕರ ಮೂಲಕವಾಗಿ ಹೇಳುವ ಪ್ರತಿಯೊಂದು ಮಾತನ್ನು ನಾವು ಕೇಳಿ ಅದು ಅನುಸಾರವಾಗಿ ನಾವು ನಡಿಲಿಕ್ಕೆ ಸಹಾಯ ಮಾಡಿಸಪ್ಪ. ಕೂತಿರು ಯವನಸ್ಥರನ್ನು, ವೃದ್ಧರನ್ನು, ಚಿಕ್ಕವರನ್ನು, ದೊಡ್ಡವರು, ಹಿರಿಯವರೆಲ್ಲರನ್ನೂ ಸಹ ನಿನಗೆ ಸಮರ್ಪಣೆ ಮಾಡ್ತೇವೆ. ಇನ್ನು ಪ್ರಯಾಣ ಮಾಡಿ ಬರ್ತಿರುವಂಥ ಅನೇಕರು ಅತಿ ಬೇಗನೆ ಈ ಸ್ಥಳಕ್ಕೆ ಬರಲಿಕ್ಕೆ ಸಹಾಯ ಮಾಡಿ ಮುಂದೆ ನಡೆಯುವ ಭಾಗವೆಲ್ಲವನ್ನು ನಿನಗೆ ಸಮರ್ಪಣೆ ಮಾಡಿಕೊಳ್ತಾ ನಿನ್ನ ದಾಸನ ಮೂಲಕವಾಗಿ ಸಭೆಗೂ ನನಗೂ ನಮಗೂ ಬೇಕಾಗಿರುವಂಥ ನಿನ್ನ ದೈವಿಕದ ಮಾತುಗಳು ನಮಗೆ ತಿಳಿಯಪಡಿಸಿ ಪ್ರಾರ್ಥಿಸ್ತಾ ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥನೆ ಮಾಡಿ ಬೇಡಿದೆವು ನಮ್ಮ ತಂದೆಯೇ, ಆಮೇನ್. ಹಲ್ಲೆಲೂಯಾ.